ನಮಸ್ಕಾರ. ನಾವು ಹೊಸಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀವಿ ಹಾಗೂ ಹೊಸಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಇದ್ದು ನಾವು ಇದ್ದೀವಿ. ನಾವು ಇದರಲ್ಲಿ ಯಾವ ಒಂದು ಸಮಸ್ಯೆನೂ ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಾವು ತೊಂದರೆ ಇಲ್ಲ. ನಮ್ಮ ತಾತನವ್ರು ಚೌಡಟ್ಟಿ ಕಾಲ, ಆಂಜರೆಡ್ಡಿ ಕಾಲ ಮತ್ತು ಚೌಡಟ್ಟಿಯವರು ಆ ಕಾಲದಿಂದಲೂ ನಾವು ಕಾಂಗ್ರೆಸ್ ವಿಷಯದಲ್ಲೇ ಬಂದಿದ್ದೀವಿ. ಆದರೂ ಬಂದ ಸಮೇತ ಅವ್ರು ಕೊಟ್ಟಿರ್ತಕ್ಕಂಥ ಕುಡಿಗಳು ನಮ್ಮ ತಾಲೂಕದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಶಾನಾ ಅಭಿವೃದ್ಧಿ ಬೆಳ್ಕೊಂಡ್ಬಂದಿದೆ. ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೂ ಸಮೇತನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದಾಗಲಿ, ನಮ್ಮ ಚೌಡಟ್ಟಿಯವ್ರು ಕೊಟ್ಟರು ಕೊಡುಗೆ ಆಗಲಿ, ನಮ್ಮ ಆಂಜನೇಯವ್ರು ಕೊಟ್ಟರು ಕೊಡುಗೆ ಆಗಲಿ, ಅವ್ರ ಕೊಡುಗೆಗಳಿಗೆ ನಮಗೆ ತುಂಬ ಬೇಕಾಗಿರ್ತಕ್ಕಂಥ ಸಲಹೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಾಗಲಿ, ನಮ್ಮ ಜಿಲ್ಲಾ ಪಂಚಾಯತಿಗಳಲ್ಲಾಗಲಿ, ನಮ್ಮ ತಾಲೂಕು ಮಟ್ಟದ ಪಂಚಾಯತಿಗಳಲ್ಲಾಗಲಿ ಎಲ್ಲ ಕಡೆಯೂ ಬೇಕಾದಷ್ಟು ಅನುಕೂಲಗಳಾಗಿದೆ. ಇವತ್ತು ಹೇಳಬೇಕು ಅಂತಂದರೆ ಅವ್ರ ತಾತನವ್ರ ಕಾಲದಿಂದ ಅವ್ರು ಬಂದಿದ್ದಾರೆ. ಅವ್ರ ಬೆಳವಣಿಗೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳೇ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು. ಇನ್ನು ಸೆಂಟ್ರಲ್ಲಿ ಯಾರೇ ಬಂದ ಸಮೇತ ನಮ್ಮ ಬೈರೇಗೌಡರು ಸೆಂಟ್ರಲ್ಲಿ ಬಂದರು ಸಮೇತ ಮತ್ತೆ ಅವರು ವೇಮಗಲ್ ಕ್ಷೇತ್ರಕ್ಕೆ ಅವರು ಟ್ರಾನ್ಸ್ಫರ್ ಆದರು, ಹೋದ್ರು, ಆ ಕ್ಷೇತ್ರಕ್ಕೆ ಹೋದರು. ನಮ್ಮ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥವ್ರು ಆ ಕಾಲದಿಂದಲೂ ಇವರು ಇದರಲ್ಲಿ ಎರಡೊಂದು ಮಾತಿಲ್ಲ. ಆವಾಗ ನಮ್ಮ ಚೌಡಟ್ಟಿಯವರು ನಮಗೆ ಬಂದಾಗಲಿಂತ ನಮ್ಮ ಗುರುಗಳು ಅವ್ರು ಆವತ್ತಿಂದು ನಮಗೆ ಯಾವ ಥರ ಏನು ಮಾಡಬೇಕು, ಹೇಗೆ ನಡಿಬೇಕು, ಊರಿಗೆ ಗ್ರಾಮ ಪಂಚಾಯತಿಯಲ್ಲಿ ಏನು ಅನುಕೂಲಗಳಾಗಬೇಕು, ಬಡವರ ಅನುಕೂಲಗಳು ಏನು ಮಾಡಿವೆ, ಆ ಅನಾನುಕೂಲಗಳೇನಿವೆ ಅಂತ ಕಂಡಿಡಿದು ಮಾಡಿರ್ತಕ್ಕಂಥ ಪುಣ್ಯಾತ್ಮಗಳು ಅಂತಂದರೆ ಚೌಡಟ್ಟಿ, ಆಂಜನೇಯ ಆ ಕಾಲಕ್ಕೆ ಆಯಿತು. ಈಗ ಹೇಳಬೇಕು ಅಂತಂದರೆ ನಮ್ಮ ಚೌಡಟ್ಟಿ ಮಗ ಅಂತ MC ಸುಧಾಕರ್ ರೆಡ್ಡಿಯವರು ಅವರು ಮಾಡಿರ್ತಕ್ಕಂಥ ಕೊಡಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬೇಕಾದಷ್ಟು ಅನುಕೂಲ ಮಾಡಿದ್ದಾರೆ. ಆದ್ರೂ ಸಮೇತನು ಒಂದೊಂದು ಟೈಮಲ್ಲಿ ಮಾಮೂಲಿ ಬರ್ತದಲ್ಲ, ಅದು ಆ ಟೈಮ್ ಬಂದು ಮತ್ತೆ ದೇವರು ಒಳ್ಳೇದು ಮಾಡಿದ್ದಾನೆ. ಇವತ್ತು 2.5 ವರ್ಷಕ್ಕೆ ಮಾಡಿರೋ ಸವಲತ್ತುಗಳು, 2.5 ಲಕ್ಷ ವರ್ಷದಲ್ಲಿ ಮಾಡಿರ್ತಕ್ಕಂಥ ಅನುಕೂಲಗಳು ನಮ್ಮ ಕ್ಷೇತ್ರದಲ್ಲಿ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಾಡಿದ್ದಾರೆ. ಕಾಲೇಜ್ ಮಾಡ್ತಾ ಇದ್ದಾರೆ. ನಮ್ಮ ಚಿಂತಾಮಣಿಯಲ್ಲಿ ಬರ್ತಕ್ಕಂಥ ಅನುಕೂಲಗಳು ನಾವೇನೇ ಮಾಡಬೇಕಾದ್ರೆ ಒಂದು ಸಣ್ಣ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ನಮ್ಮ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅಂಥದನ್ನು ನಮ್ಮ ಕೈವಾರದ ಚಿಂತಾಮಣಿಯಲ್ಲೇ ಬೇಕಾದಷ್ಟು ಅನುಕೂಲಗಳು ಮಾಡಿದ್ದಾರೆ. ಇವತ್ತು ಕಾಲೇಜ್ ಮಾಡ್ತಾ ಇದ್ದಾರೆ, ಅನುಕೂಲಗಳಾಗಿದೆ. ನಮ್ಮ ರಸ್ತೆ ಮಾಡಿದರು, ಡಾಬರ್ ರಸ್ತೆ ಮಾಡಿಕೊಟ್ರು, ಅದೊಂದು ದೊಡ್ಡ ಅನುಕೂಲ ಆಯಿತು. ಪ್ರತಿಯೊಂದು ಸರ್ ನಮ್ಮೂರಲ್ಲಿ ಕುಡಿಯೋ ನೀರಿಗೆ 20 ಬೋರ್ ಹಾಕ್ಸಿ ನೀರು ಸಿಕ್ಕಿಲ್ಲ. 3 ಊರಿಗೆ ನೀರಾಗಿ ಇನ್ನೂ ನಮಗೆ ಸಾಕಷ್ಟು ಉಳ್ಕೊಂಡಿದೆ. ಅವ್ರ ಕೊಡುಗೆ ಒಂದಂತಲ್ಲ, ಎರಡಂತಲ್ಲ, ಮೂರಂತಲ್ಲ, ಬೇಕಾದಷ್ಟು ನಮ್ಮ MC ಸುಧಾಕರ್ ರೆಡ್ಡಿ ಅವ್ರದ್ದಿದೆ. ಅವ್ರ ಮುಂದಿನ ಜೀವನ ಚೆನ್ನಾಗಿರ್ತದೆ. ಅವ್ರ ಮುಂದೆ ಇದೇ ಥರನೂ ಮಾಡ್ತಾರೆ. ಅವರು ಯಾವುದೋ ಒಂದು ಭೇದ ಭಾವನೆ ಇಲ್ಲ. ಅವರೇ ಆಗಲಿ, ಇವರೇ ಆಗಲಿ, ಏನೇ ಆಗಲಿ, ನನ್ನ ಕಷ್ಟ ಅಂತ ಹೋದವ್ರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ. ನಮ್ಮ ಕೈವಾರ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನೂ ಇಲ್ಲ, ನಮ್ಮ ಒಂದು ಯಾತ್ರಾ ಸ್ಥಳ ಇಲ್ಲ ಅಂತೇಳಿ ನಮ್ಮ ಕೈವಾರದಲ್ಲಿ ಇರ್ತಕ್ಕಂಥ ಭರವಸೆ ಅವರು ಅಷ್ಟಿಷ್ಟಲ್ಲ. ಆ ಕೆರೆ ಅಭಿವೃದ್ಧಿಗಾಗಿ 12 ಕೋಟಿ ಸ್ಯಾಂಕ್ಷನ್ ಮಾಡಿ ಕಾಂಪೌಂಡ್ ಹಾಕಿಸಿ ಅವೆಲ್ಲ ಅಭಿವೃದ್ಧಿ ಮಾಡಿ ಕೈವಾರದಿಂದ ನಮ್ಮ ಚಿಂತಾಮಣಿಗೆ ಗವಿ ಹತ್ರ ಒಂದು ದೊಡ್ಡ ರೋಡೇ ಮಾಡಿಸಿದ್ರು, ಡಬಲ್ ರೋಡೇ ಮಾಡಿಸಿದ್ರು. ಆ ಡಬಲ್ ರೋಡ್ ಇವತ್ತು ಎಷ್ಟು ಜನಕ್ಕೆ ಸೌಕರ್ಯ ಆಗ್ತಾ ಇದೆ ಅಂತಂದರೆ ಅದು ಹೇಳ್ಕೊಳ್ಳೋಂಥ ಸಾಧ್ಯತೆ ಇಲ್ಲ, ಅಷ್ಟಿದೆ. ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಮೊನ್ನೆ 10 ವರ್ಷ ಹಿಂದ್ಕೊಯ್ತದೆ. 10 ವರ್ಷ ಹಿಂದ್ಕೊಯ್ತು. ತಿರುಗಿ ಮತ್ತೆ ಪುಣ್ಯಾತ್ಮ ಬಂದ ಮೇಲೆ ತಿರುಗಿ ಮತ್ತೆ ಮಾಮೂಲಿ ಇದನ್ನು ಅನುಕೂಲ ಮಾಡಿ ಅದನ್ನು ದೊಡ್ಡ ಅನುಕೂಲ ಮಾಡಿಕೊಡ್ರು. ನಮ್ಮೂರ ಸವಲತ್ತಲ್ಲಿ ಹೇಳಬೇಕು ಅಂತಂದರೆ ಫಸ್ಟು ಇದೇ ನಮ್ಮ ಕ್ಷೇತ್ರದಲ್ಲಿ ಈ ಸಾರಿ ಎಲೆಕ್ಷನಲ್ಲಿ ಗೆದ್ದು ಬಂದ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ನಮ್ಮೂರಲ್ಲೇ ಒಂದು ನಮ್ಮ ಆರ್ಚಿ ಬಂದು ಓಪನ್ ಮಾಡಿಕೊಟ್ರು ಪುಣ್ಯಾತ್ಮರಿಗೂ. ಅವತ್ತು ವಾರದಲ್ಲೇ ತಾಸು ರಸ್ತೆ ಮಾಡಿಸಿ ವಾರದಲ್ಲೇ ಮಾಡಿ ಪೂಜೆ ಮಾಡಿ ಬಂದು ಪೂಜೆ ನಿಂತುಬಿಟ್ಟು ಹೋಗಿ ಹೂನ ತಗೊಂಡೋಗಿರ್ತಕ್ಕಂಥ ಪುಣ್ಯಾತ್ಮ. ಯಾವ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ, ಇನ್ನೊಬ್ಬರೇ ಆಗಲಿ, ಆ ಗೋವಿಂದಗೌಡರ ಕಾಲದಿಂದ ಬಂದು ಆಶೆ ಹೋದವರು ಇವತ್ತಿಗೂ ಅವ್ರ ಮಕ್ಕ ನೋಡೋಕ್ಕಾಗಿಲ್ಲ. ನಾವು ಯಾರು ಅನ್ನೋದವ್ರನ್ನ ಅವ್ರು ಯಾರೂ ಪರಿಚಯ ಇಲ್ಲ. ಈ ಥರದಲ್ಲಿ ಸರ್ ಇದು ವ್ಯವಹಾರ ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಕೈವಾರ ಚಿಂತಾಮಣಿ ಕ್ಷೇತ್ರ ಬೆಳಿಬೇಕಂತಂದರೆ ಈ ಪುಣ್ಯಾತ್ಮ ಇರಬೇಕು. ಈ ಪುಣ್ಯಾತ್ಮ ಇಲ್ಲ ಅಂತಂದರೆ ಎಲ್ಲರೂ ಸಮಾಜವಾಗಿ ಎಲ್ಲರೂ ಹೊಂದಾಣಿಕೆಯಿಂದ ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿ ಅಂತಂದರೆ ನಮ್ಮ ಸುಧಾಕರ್ ರೆಡ್ಡಿ, MC ಸುಧಾಕರ್ ರೆಡ್ಡಿ ಅವ್ರು ಬಿಟ್ಟರೆ ಇನ್ಯಾರೂ ನಮ್ಗೆ ಅಷ್ಟೊಂದು ಇವಾಗ ಕಾಣಲಿಲ್ಲ. ಅವರೇ ಇರಬೇಕು, ಅವರೇ ಬೇಕು ನಮಗೆ. ಚಿಂತಾಮಣಿ ತಾಲೂಕಲ್ಲಿ ಏನೇ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳು, ತಾಲೂಕು ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಯಾವ ಪಂಚಾಯತಿಗಳಾಗಲಿ ನಾವು ಮುಂದುವರಿಸ್ಕೊಂಡು ಇದರಲ್ಲಿ ಹೋಗಿ ಮಾಡಿದ್ರೆ
ನಮ್ಮ ಸುಧಾಕರ್ ರೆಡ್ಡಿ ಅವರು ಹೇಳಿದಂತೆ ಅವ್ರ ಮಾತುಕತೆ ನಡ್ಕೊಂಡು ಹೋದರೆ ನಾವು ಆ ಪ್ರಕಾರವಾಗಿ ನಾವು ಮುಂದೆ ಬರ್ತಕ್ಕಂಥ ವ್ಯವಹಾರಗಳಲ್ಲಿ ಎಲ್ಲ ಮುಂದುವರಿಸ್ತದೆ, ಮುಂದುವರೆದು ಮುಂದಕ್ಕೆ ಹೋಗುತ್ತಂದರೆ ಅವರಂಥ ಮಹಾನಾಯಕರನ್ನ ನಾವು ಈ ಟೈಮಲ್ಲಿ ಉಳಿಸ್ಕೋಬೇಕಂತೇಳಿ ನಾವು ಎಲ್ಲ ಮಹಾಜನತೆಗಳು ನಮಸ್ಕಾರ ಕೈ ಜೋಡಿಸ್ತಾ ಇದ್ದೀವಿ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ತಳಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹೊಸಳ್ಳಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಎಂ ಶ್ರೀನಿವಾಸಪ್ಪ ಅವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.